ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಕರ್ತನ ಮೇಜು ಅಥವಾ ಕರ್ತನ ಭೋಜನ, ಹೋಲಿ ಕಮ್ಯೂನಿಯನ್. ಸತ್ಯವೇದ ಗ್ರಂಥ ತಂದಿರುವವರು ಯೋಹನನ ಸುವಾರ್ತೆ 19ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯವನ್ನು, ಎರಡು ವಾಕ್ಯಗಳು ನಾನು ಓದ್ತೀನಿ, ಎರಡು ಭಾಗಗಳನ್ನು ಓದ್ತೀನಿ. ಆದಿಕಾಂಡ ಪುಸ್ತಕ 22 6 ಮತ್ತು 8ನೇ ವಾಕ್ಯ ಒಟ್ಟಿಗೆ ನಾವು ಓದೋಣ. ಮೊದಲು ಯೋಹನನ ಸುವಾರ್ತೆ 19ನೇ ಅಧ್ಯಾಯದ 16 ಮತ್ತು 17ನೇ ವಚನವನ್ನು ಶಬ್ದ ತೆಗೆದು ಓದುವಂತರಾಗಿರೋಣ. ರೆಡಿ ಇದ್ರೆ ಆಮೇಲೆ ಹೇಳ್ರಿ. ಆಗ ಅವನು ಆತನನ್ನು ಶಿಲುಬೆಗೆ ಹಾಕಿಸುವುದಕ್ಕೆ ಅವರ ವಶಕ್ಕೆ ಕೊಟ್ಟನು. ಅವರು ಯೇಸುವನ್ನು ತೆಗೆದುಕೊಂಡು ಹೋದರು. ಆತನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲ ಸ್ಥಳವೆಂಬ ಸ್ಥಾನಕ್ಕೆ ಹೋದನು. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಗೋಲ್ಗೋತಾ ಎಂದು ಹೆಸರು. 17ನೇ ವಾಕ್ಯದ ಒಂದು ಭಾಗವನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಅಂಡರ್ಲೈನ್ ಮಾಡಿಕೊಡ್ರಿ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 6ನೇ ವಾಕ್ಯ, ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 22 ವರ್ಸ್ 6. ಆಗ ಅಬ್ರಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಒರೆಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಅಂಡರ್ಲೈನ್ ಮಾಡ್ಕೊಳ್ಳಿ, ಅವರಿಬ್ಬರು ಹೊರಟು ಹೋದರು. 8ನೇ ವಾಕ್ಯ, ಮಗನೇ ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಹೀಗೆ ಅವರಿಬ್ಬರು ಹೋದರು. ಅಂಡರ್ಲೈನ್ ಮಾಡ್ಕೊಳ್ರಿ, ಅವರಿಬ್ಬರು ಹೋದರು. ಇವತ್ತು ನಮ್ಮ ಮುಂದೆ ಕರ್ತನ ಮೇಜಿದೆ. ಕರ್ತನ ಮೇಜಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಒಳಗಡೆ ದೇವರು ಕೊಟ್ಟಂತ ಕೆಲವೊಂದು ಆಲೋಚನೆಗಳನ್ನು ಈ ವಿಷಯವಾಗಿ ನಿಂತು ಮಾತನಾಡಲಿಕ್ಕೆ ಇವತ್ತು ನಾನು ಬಯಸ್ತೀನಿ. ಎರಡು ಸ್ಥಳಗಳನ್ನು, ಎರಡು ವ್ಯಕ್ತಿಗಳ ಕುರಿತು ನಾವು ಕಾಣ್ತಾ ಇದ್ದೀವಿ. ಒಂದು ಗೋಲ್ಗೋತಾ ಬೆಟ್ಟ, ಮತ್ತೊಂದು ಮೋರಿಯಾ ಬೆಟ್ಟ. ಒಂದು ಕಡೆ ಯೇಸು ಸ್ವಾಮಿ, ಮತ್ತೊಂದು ಕಡೆ ಈಸಾಕನು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ಕುರಿತು ಗೋಲ್ಗೋತಾ ಬೆಟ್ಟದ ಕುರಿತು ನಾವು ಕಂಡ್ರೆ, ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನ ಮಗನಾದಂಥ ಈಸಾಕನನ್ನ ಮೋರಿಯಾ ಬೆಟ್ಟವನ್ನ ಕುರಿತು ನಾವು ಕಾಣ್ತೇವೆ. ದೇರ್ ಆರ್ ಮೆನಿ ಸಿಮಿಲಾರಿಟೀಸ್ ಅಂಡ್ ಸೇಮ್ ಟೈಮ್ ಡಿಸ್ಸಿಮಿಲಾರಿಟೀಸ್ ಆಲ್ಸೋ ಇಸ್ ದೇರ್ between the sacrifice of Isaac and the death of Jesus Christ. ಯೇಸು ಕ್ರಿಸ್ತನ ಮರಣ ಮತ್ತು ಈಸಾಕನ ಯಜ್ಞ, ಇದು ಎರಡರ ನಡುವೆ ಬಹಳ ಹೋಲಿಕೆಗಳಿದೆ. ಎಲ್ಲ ಹೋಲಿಕೆಗಳು ಒಂದೇ ತರ ಅಲ್ಲ, ಕೆಲವೊಂದು ವ್ಯತ್ಯಾಸಗಳು ಇರುವಂಥದ್ದುಂಟು. ಅದು ಯಾವುದು ಅಂತ ನಾನು ಅಲ್ಪ ಸಮಯ ದೇವರ ವಾಕ್ಯದಿಂದ ನಿಮ್ಮ ಮುಂದೆ ತಂದು ಕರ್ತನ ಮೇಜಿನ ಕಡೆಗೆ ಹೋಗಲಿಕ್ಕೆ ನಾನು ಬಯಸ್ತೇನೆ. ಒಂದನೇದಾಗಿ, ಈಸಾಕನು ವಾಕಿಂಗ್ ಟು ಮೋರಿಯಾ, ಅವನು ಮೋರಿಯಾ ಬೆಟ್ಟದ ಕಡೆಗೆ ಈಸಾಕನ್ ನಡೀತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ he is the sacrifice animal. ಅವನ ಯಜ್ಞದ ಪಶು ಎಂಬುದು ಈಸಾಕನಿಗೆ he never knew, ಅವನಿಗೆ ಗೊತ್ತಿಲ್ಲ.
ಬಟ್ ಗೋಲ್ಗೊಥಾ ಬೆಟ್ಟಕ್ಕೆ ಹೋಗುವ ಯೇಸು, Jesus on the way to Golgotha, he knew that he is the one going to be on the cross. ಅವನಿಗೆ ಗೊತ್ತಿತ್ತು, ನಾನೇ ಯಜ್ಞಕ್ಕಾಗಿ ದೇವರು ನೇಮಿಸಿರುವ ಕುರಿಯಾದಾತನು ಶಿಲುಬೆಯ ಮರಣವನ್ನ ಹಪ್ಪಬೇಕಾದವನು, ಶಿಲುಬೆಯಲ್ಲಿ ತೂಗಾಕಲ್ಪಡಬೇಕಾದವನು ಎಂದು ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು. ಈ ಸಾಕನು ಯಜ್ಞಕ್ಕೆ ಅಪ್ಪನ ಜೊತೆ ಹೋಗ್ತಾ ಇದ್ದಾನೆ. ಅವನೇ ಯಜ್ಞದ ಕುರಿ ಅಂತ ಅಥವಾ ಯಜ್ಞದ ಪಶು ಅಂತ ಅವನಿಗೆ ಗೊತ್ತಿರಲಿಲ್ಲ. ಎರಡನೇ ವ್ಯತ್ಯಾಸ, ಅಬ್ರಾಮನು ಕತ್ತಿಯನ್ನು ತೆಗಿತಾ ಇದ್ದಾನೆ. ಮಗನ ಮೇಲೆ ಕತ್ತಿಯಿಂದ ಅವನನ್ನ ಹತ ಮಾಡಲಿಕ್ಕೆ, ಯಜ್ಞ ಅರ್ಪಿಸುವುದಕ್ಕೆ ಕತ್ತಿ ಎತ್ತುವಾಗ, ನೀವು ಆದಿಕಾಂಡ ಪುಸ್ತಕ 22:12 ಗಮನಿಸಬಹುದು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ. Abraham stretched out his hand and took the knife to slay his son Isaac. There was a voice, no, ಬೇಡ ಎಂಬ ಶಬ್ದ ಕೂಗಲ್ಪಟ್ಟಿತು. ಬೇಡ ಬೇಡ ಅನ್ನೋ ಶಬ್ದ, ಅವನ ಮೇಲೆ ಕೈ ಹಾಕಬೇಡ, ಅವನಿಗೇನು ಮಾಡಬೇಡ ಎಂಬ ಶಬ್ದ ಕೇಳಿಸ್ಕೊಂಡ್ರು. ಆದರೆ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 45-46 ವಾಕ್ಯವನ್ನು ಗಮನಿಸುವಾಗ, ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಹೇಳಿ ಹೇಳಿ ಲಮಾ ಸಬಕ್ತಾನಿ ಅಂದ್ರೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೇಳಿದನು. There was no answer from the Father. ಯೇಸು ಸ್ವಾಮಿಯು ತಾನು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗಲೂ, ಗೋಲ್ಗೊಥಾ ಬೆಟ್ಟದಲ್ಲಿ ಶಿಲುಬೆಯಲ್ಲಿರುವಾಗಲೂ ಅವನ ತಂದೆಯನ್ನ ಕೂಗ್ತಾನೆ. ನೋ ಆನ್ಸರ್. ಅವನಿಗೆ ಪ್ರತ್ಯುತ್ತರ ದೊರಕಲಿಲ್ಲ. ಇಲ್ಲಿ ಒಬ್ಬ ಏನು ಕೂಗದನೆ, ಈ ಸಾಕನು ಯಜ್ಞ ವೇದಿಯ ಮೇಲೆ ಮಲಗಿಸಿದ್ದಾರೆ, ಕೈ ಕಾಲು ಕಟ್ಟಿ. ಅಪ್ಪ ಅಬ್ರಾಮನ ಕತ್ತಿಯನ್ನು ತೆಗೆದು ಇನ್ನೇನು ಅವನನ್ನು ಸ್ಯಾಕ್ರಿಫೈಸ್ ಮಾಡಬೇಕು, ಯಜ್ಞವಾಗಿ ಅರ್ಪಿಸಬೇಕು. ಆಗ ಹಿಂದ್ಗಡೆಯಿಂದ ಒಂದು ಶಬ್ದ ಕೇಳ್ತಾ ಇದೆ, ಅವನಿಗೇನು ಮಾಡಬೇಡ, ಹುಡುಗನನ್ನು ಮುಟ್ಟಬೇಡ. ಆಮೆನ್. ಮರುಭಾಗದಲ್ಲಿ ಯೇಸು ಸ್ವಾಮಿ ತಂದೆಯಾದ ದೇವರ ಬಳಿಗೆ ಹೋಗ್ತಾ ಇದ್ದಾನೆ. ಹೇಳಿ ಹೇಳಿ ಲಮಾ ಸಬಕ್ತಾನಿ, ನನ್ನ ದೇವರೇ ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟೆ? ಆನ್ಸರ್ ಇಲ್ಲ, ಅಲ್ಲಿ ಉತ್ತರ ಸಿಗಲಿಲ್ಲ. ಒಂದು ಕಡೆ ಉತ್ತರ ಅಪೇಕ್ಷಿಸದೇ ಇದ್ದಾಗ ಉತ್ತರ ದೊರಕ್ತಾ ಇದೆ, ಮತ್ತೊಂದು ಕಡೆ ಉತ್ತರಕ್ಕಾಗಿ ಎದುರು ನೋಡಿದ್ರು ಉತ್ತರ ಸಿಗಲಿಲ್ಲ. ಅಲ್ಲಿಗೆ ಮುಗಿಲಿಲ್ಲ. ಈ ಸಾಕನನ್ನ ಯಜ್ಞ ಅರ್ಪಿಸುವ ಸಮಯದಲ್ಲಿ ವಾತಾವರಣ ಕಾರ್ಗತ್ತಲೆ ಏನು ಆಗಿರಲಿಲ್ಲ. ಆದರೆ there was a darkness fell upon
him. ಯೇಸುವಿನ ಮರಣದ ಸಮಯದಲ್ಲಿ 3 ಗಂಟೆ ಕಾಲ ಕಾರ್ಗತ್ತಲೆ ಕವಿಯಿತು. There was a darkness fell upon him. 3 hours. ಈಸಾಕನು ಅನುಭವಿಸದೆ ಇದ್ದದ್ದು ಯೇಸು ಸ್ವಾಮಿ ಅನುಭವಿಸಿದನು. ಮೋರಿಯಾ ಬೆಟ್ಟದಲ್ಲಿ ಕಾರ್ಗತ್ತಲೆ ಇರಲಿಲ್ಲ. ಗೋಲ್ಗೋತಾ ಬೆಟ್ಟದಲ್ಲಿ 3 ಗಂಟೆ ಕಾಲ ಕಾರ್ಗತ್ತಲೆ ಇತ್ತು. ನಂಬರ್ 3, ಈಸಾಕನು ಸೌದೆಯನ್ನ ಹೊತ್ತುಕೊಂಡು ಮೋರಿಯಾ ಬೆಟ್ಟಕ್ಕೆ ಹೋಗುವಾಗ ಯಾವುದೇ ನಿಂದೆಗೆ, ಪರಿಹಾಸ್ಯಕ್ಕೆ, ನೋವು, ಯಾತನೆಗಳು, ಕಿರುಕುಳಗಳು, ಅಪಹಾಸ್ಯದ ಮಾತುಗಳು ಒಂದು ಅವನು ಕೇಳಲಿಲ್ಲ. There was no hurling abuse, mocking pain, agonies, persecutions. Nothing was there. When Isaac was sacrificing, ಆದರೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ತೆಗೆದುಕೊಂಡು ಹೋಗುವಾಗ ಆ ಗೋಲ್ಗೊಥಾ ಬೆಟ್ಟದಲ್ಲಿ ಅವನನ್ನು ನೋಡಿದವರೆಲ್ಲರೂ ಯೇಸು ಶಿಲುಬೆಯನ್ನು ಹೊತ್ತು ಆ ಗೋಲ್ಗೊಥಾ ಬೆಟ್ಟವನ್ನು ಹತ್ತುವಾಗ ಜನ ಅವನನ್ನು ಪರಿಹಾಸ್ಯ ಮಾಡಿದ್ರು, ಗೇಲಿ ಮಾಡಿದ್ರು. I'm sorry to say, ಕ್ಯಾಕರಿಸಿ ಉಗಿಯೋದಕ್ಕೆ ಆರಂಭಿಸಿದ್ರು, ನಿಂದಿಸಿದ್ರು. ಇದೆಲ್ಲ ಸಹಿಸಿಕೊಂಡೇ ಯೇಸು ಸ್ವಾಮಿ ಶಿಲುಬೆಯನ್ನ ಒತ್ತುಕೊಂಡು ಗೋಲ್ಗೊಥಾ ಬೆಟ್ಟಕ್ಕೆ ಹೋದನು. ಈಸಾಕನಿಗೆ ಈ ಪ್ರಾಬ್ಲಮ್ ಇರಲಿಲ್ಲ. ಈಸಾಕನಿಗಿದು ಇರಲಿಲ್ಲ. ಯೇಸು ಸ್ವಾಮಿ ಅನುಭವಿಸಿದ ಅನುಭವಗಳು ಈಸಾಕನ ಅನುಭವಿಸಲಿಲ್ಲ. 4ನೇದಾಗಿ, ಈಸಾಕನು ಯಜ್ಞವೇದಿಯಲ್ಲಿ ಮಲಗಿದಾಗ ಯಜ್ಞಾರ್ಪಿತನಾಗಲು ದೇವರು ಅನುಮತಿ ಮಾಡಲಿಲ್ಲ. God was not permitted to Isaac to be sacrificed. ಅವನನ್ನ ಯಜ್ಞಾರ್ಪಿತನಾಗಲಿಕ್ಕೆ ದೇವರು ಅನುಮತಿ ಕೊಡಲಿಲ್ಲ. ಈಸಾಕನಿಗೆ ಬದಲಾಗಿ ದೇವರು ಒಂದು ಟಗರನ್ನು ಸಿದ್ಧ ಮಾಡಿದನು. God offered a lamb instead of Isaac. ಆದರೆ ಶಿಲುಬೆಯಲ್ಲಿ ಕ್ರಿಸ್ತನು ತೂಗು ಹಾಕಲ್ಪಟ್ಟಾಗ ಅವನಿಗೆ ಬದಲಾಗಿ ಬೇರೆ ಯಾರೂ ಇರಲಿಲ್ಲ. ಕ್ರಿಸ್ತನಿಗಲ್ಲದೆ ಈ ಮರಣವನ್ನು ಅಪ್ಪಿಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಕರ್ತನ ಮೇಜಿರೋದ್ರಿಂದ ಈ ಮೇಜಿಗೆ ಕಾರಣವಾಗಿರುವ ಕೆಲ ಕಾರ್ಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ. ಹಲ್ಲೆಲೂಯಾ. ಕ್ರಿಸ್ತನಿಗಲ್ಲದೆ ಈ ಮರಣವನ್ನು ಹಪ್ಪಿಕೊಳ್ಳೋದಕ್ಕೆ ಈ ಲೋಕದಲ್ಲಿ ಒಬ್ಬನಿಗೂ ಸಾಧ್ಯವಿಲ್ಲ. ನಂಬರ್ 5, ಈಸಾಕನು ಯಜ್ಞವಾದರೆ ಅದರ ಮೂಲಕ ಪರಲೋಕದ ಬಾಗಿಲು ತೆರೆಯೋದಿಲ್ಲ. ಆದರೆ ಕ್ರಿಸ್ತನ ಯಜ್ಞದೊಂದಿಗೆ ನೂತನ ಮಾರ್ಗವನ್ನ ನನಗಾಗಿ ನಿನಗಾಗಿ ದೇವರು ತೆರೆದಿಟ್ಟನು. ನಿಮಗೆ ಅರ್ಥ ಆಗಲಿಲ್ಲ. ಈಸಾಕನ ಯಜ್ಞಾರ್ಪಿತನಾಗಿದ್ರೆ
ಪರಲೋಕದ ಬಾಗಿಲು ತೆರೀತಿರಲಿಲ್ಲ. ಆದರೆ ಯೇಸು ಕ್ರಿಸ್ತನು ತನ್ನನ್ನೇ ತಾನು ಯಜ್ಞಾರ್ಪಿತನಾಗುವುದರ ಮೂಲಕ ನನಗೂ ನಿನಗೂ ಪ್ರವೇಶ ಇಲ್ಲದೆ ಮುಚ್ಚಿದ್ದ ಪರಲೋಕದ ಬಾಗಿಲನ್ನ ಅವನು ತೆರೆದುಕೊಟ್ಟವನಾಗಿದ್ದಾನೆ. ಒಬ್ಬವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳುವಂತರಾಗ್ರಿ. ಹಲ್ಲೆಲೂಯಾ. ಆತನು ನೂತನ ಮಾರ್ಗವನ್ನ, ನಿತ್ಯ ಜೀವದ ನೂತನ ಮಾರ್ಗವನ್ನ ನನಗಾಗಿ ನಿನಗಾಗಿ ಅವನು ತೆರೆದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 10:20 ಹೇಳುತ್ತದೆ, ಈಗಿರುವುದರಲ್ಲಿ ಸಹೋದರರೇ, ಯೇಸು ನಮಗಾಗಿ ಪ್ರತಿಷ್ಠಿಸಿದ್ದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಸೇರಿಸುವುದಕ್ಕೆ, ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಓ, ನಿಮಗೆ ಅರ್ಥ ಆಗಲಿಲ್ಲ? ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಕೆಂಪು ಸಮುದ್ರವನ್ನ ತೆರೆದಾಗ, ಲಿಸನ್ ಟು ಮೀ, ಕೆಂಪು ಸಮುದ್ರವನ್ನ ತೆರೆದಾಗ ದೇವರು ಇಸ್ರಾಯೇಲ್ ಜನರಿಗೆ ಮಾರ್ಗವನ್ನ ಸಿದ್ಧ ಮಾಡಿದನು. ಆದರೆ ಯೇಸು ಸ್ವಾಮಿ ತನ್ನನ್ನೇ ತಾನು ಯಜ್ಞಾರ್ಪಿತನಾಗಿ ಶಿಲುಬೆಯಲ್ಲಿ ತನ್ನನ್ನೇ ತಾನು ಅರ್ಪಿಸುವುದರ ಮೂಲಕ ಅನೇಕ ಜನಾಂಗಗಳಿಗೆ, ಅಂದರೆ ಸಮಸ್ತ ಭೂ ನಿವಾಸಿಗಳಿಗೂ ಪರಲೋಕದ ಬಾಗಿಲನ್ನ, ಪರಲೋಕದ ಮಾರ್ಗವನ್ನ ತೆರೆದಿಟ್ಟನು. ಆ ಮಾರ್ಗದಲ್ಲಿ ಇವತ್ತು ಅನೇಕರು ನಡೀತಾ ಇದ್ದಾರೆ. ಮೋಶೆಯ ಕಾಲದಲ್ಲಿ ಕೆಂಪು ಸಮುದ್ರ ತೆರೆಯಿತು. ಇಸ್ರಾಯೇಲ್ ಜನರು ಆಚೆ ದಡ ಸೇರಿದ ತಕ್ಷಣ ಆ ಮಾರ್ಗ ಮುಚ್ಚೋಯ್ತು. ಆ ಮಾರ್ಗ ಮುಚ್ಚೋಯ್ತು. ಆದರೆ ಯೇಸು ಸ್ವಾಮಿ ತಾನು ಶಿಲುಬೆಯ ಮೂಲಕ ಯಜ್ಞಾರ್ಪಿತನಾಗುವುದರ ಮೂಲಕ ನನಗಾಗಿ ನಿನಗಾಗಿ ನೂತನ ಮಾರ್ಗವನ್ನು ತೆರೆದನು. ಹಲ್ಲೆಲೂಯಾ. ಅದರಲ್ಲಿ ಇಂದಿಗೂ ಅನೇಕರು ಯಾತ್ರೆ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ ಹೇಳ್ತೇನೆ. The new way, the living way. Praise God. ನನಗೆ ಸಂತೋಷ ಇರೋದು, he is carrying a cross alone. He is carrying the cross alone and walking to Golgotha. ಒಬ್ಬನೇ ಶಿಲುಬೆಯನ್ನು ಹೊತ್ತುಕೊಂಡು ಗೋಲ್ಗೊಥಾ ಬೆಟ್ಟಕ್ಕೆ ಏರಿ ಹೋಗ್ತಾ ಇದ್ದಾನೆ. ಜೀಸಸ್ ವಾಕಿಂಗ್ ಅಲೋನ್. ಯೇಸು ಸ್ವಾಮಿ ಅವನು ಒಂಟಿಯಾಗಿ ಯಾತ್ರೆ ಮಾಡ್ತಾ ಇದ್ದಾನೆ. ಒಂಟಿಯಾಗಿ ಯಾತ್ರೆ ಮಾಡ್ತಾ ಇದ್ದಾನೆ. ನಾವು ಸತ್ಯವೇದ ಗ್ರಂಥದಲ್ಲಿ, ಆದಿಕಾಂಡ ಪುಸ್ತಕದಲ್ಲಿ 2 ಸ್ಥಳಗಳಲ್ಲಿ ಕಂಡ್ವಿ. ಅವರಿಬ್ಬರು ಹೊರಟರು. 22:8 ನಾವು ಕಾಣ್ತೇವೆ, ಮಗನೇ ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನಂದನು. ಹೀಗೆ ಅವರಿಬ್ಬರು ಹೋದರು ಗೋಲ್ಗೊಥಾ ಬೆಟ್ಟಕ್ಕೆ. ಅವನ ಸಂಗಡ ಹೋಗೋದಕ್ಕೆ ಯಾರೂ ಇರಲಿಲ್ಲ. ಅವನ ಶಿಲುಬೆಯನ್ನ ಹೊರೋದಕ್ಕೆ ಯಾರೂ ಇರಲಿಲ್ಲ. ಅವನೊಬ್ಬನೇ ಹೊತ್ತನು. He took the wood of the burned offering and laid upon the shoulder of Isaac. ಇಸಾಕನ ಸೌದೆಯನ್ನ, ಅಬ್ರಾಮನು ಸೌದೆಯನ್ನ ಇಸಾಕನ ಹೆಗಲ ಮೇಲಿಟ್ಟನು. ಗಮನಿಸ್ಬೇಕಿಲ್ಲಿ, ಇಲ್ಲಿ ಗಮನಿಸುವ ಸ್ವಲ್ಪ. ಇಸಾಕನ ಹೆಗಲ ಮೇಲೆ ಸೌದೆಯನ್ನು ಇಡೋದಕ್ಕೆ
ಮುಂಚೆ ಅಬ್ರಾಮನು ಆ ಸೌದೆಯನ್ನು ಕಟ್ಟಿಗೆಯನ್ನು ಎತ್ತುವಾಗ ಎಷ್ಟು ಭಾರ ಇದೆ ಅಂತ ಅಪ್ಪನ ಕೈಯಲ್ಲಿ ಎತ್ತದಾಗ ಗೊತ್ತಾಯಿತು. ಆಮೇಲೆ ನಾನು ಏನಾದರೂ ಒಂದು ವಸ್ತು, ಈಗ ನಾನು ಇದನ್ನು ಹಿಡಿದಿದ್ದೀನಿ, ಇದರ ವೆಯ್ಟ್ ಎಷ್ಟು ಅಂತ ನನಗೆ ಗೊತ್ತು. ಅಬ್ರಾಹ್ಮನಿಗೆ ಗೊತ್ತು ಇದು ನನ್ನ ಮಗ ಓರೋದಕ್ಕಾಗುತ್ತಾ ಇಲ್ವಾ ಅಂತ. ನನ್ನ ಮಗ ಓರೋದಕ್ಕೆ ಆಗೋದನ್ನೇ ಮಾತ್ರನೇ ಅಪ್ಪನಾದ ನಾನು ಓರಿಸೋದು. ಕೆಲವ್ರಿಗೆ ಅರ್ಥ ಆಗಲಿಲ್ಲ. ಈ ಸಾಕನ ಹೆಗಲ ಮೇಲೆ ಕಟ್ಟಿಗೆಯನ್ನ, ಸೌದೆಯನ್ನ ಕಟ್ಟಿ ಆ ಕಟ್ಟನ್ನು ತೆಗೆದು ಹೆಗಲ ಮೇಲೆ ಇಡುವಾಗ ಮೊದಲ ಅಪ್ಪ ನೋಡ್ದ, ಈ ಕ್ಯಾನ್ ಕ್ಯಾರಿ, ಅವನು ಓರ್ಬಲ್ಲ, ಹೊರ ಸಾಮರ್ಥ್ಯ ಅವನಿಗಿದೆ. ಗೊತ್ತಾದ ಮೇಲೆ ಅವನ ಮೇಲೆ ಒರೆಸ್ದ, ಅವನ ಹೆಗಲ ಮೇಲೆ ಸೌದೆಯನ್ನು ಇಟ್ಟನು. ಆಮೆನ್, ಹಲ್ಲೆಲೂಯ. ಒಂದು ವಸ್ತುವನ್ನು ನಾವು ಕೈಗೆ ತೆಗೆದುಕೊಂಡ್ರೆ ಅದು ಎಷ್ಟು ತೂಕ ಇದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಅಪ್ರಾಕ್ಸಿಮೇಟ್ 400 ವೆಯ್ಟನ್ನ ಯಾವುದೋ ಚಿಕ್ಕ ಮಗುವಿನ ತಲೆ ಮೇಲೆ ಇಟ್ಟರೆ ಅವನು ಪಚಡಿ ಆಗ್ಬಿಡ್ತಾನೆ ಅಷ್ಟೇ. ಆ ಮಗುಗೆ ಹೊರಕ್ಕಾಗೋದನ್ನು ಮಾತ್ರನೇ ಒರೆಸೋದು. ಆಮೇನ್. ಇದರಲ್ಲಿ ನಾನೊಂದು ಮರ್ಮ ಹೇಳ್ತೀನಿ ಪ್ರೀತಿಯ ದೇವ ಮಕ್ಕಳೇ. ಕೆಲವೊಮ್ಮೆ ನೀವು ಯೋಚನೆ ಮಾಡ್ತೀರಾ, ದೇವರನ್ನ ಸೇವಿಸೋದಕ್ಕೆ ಬಂದ ಮೇಲೆ ನನ್ನ ಜೀವನದಲ್ಲಿ ಎಷ್ಟೊಂದು ಹೋರಾಟ ಯಾಕೆ ಕರ್ತದೆ, ನನಗೆ ಹೊರೋದಕ್ಕಿಂತ ಭಯಂಕರವಾದ ಭಾರ ನನ್ನ ಮೇಲೆ ಹಾಕಿದೆಯಲ್ಲ. ಮೋಶೆ ಒಂದ್ಸತಿ ಪ್ರಾರ್ಥನೆ ಮಾಡ್ತಾನೆ, ನಾನೇನು ಇವರನ್ನ ಎತ್ತಂತ ತಾಯ, ನಾನು ಯಾಕೆ ಇವ್ರನ್ನ ಹೊರಬೇಕು, ನಾನು ಯಾಕೆ ಇವ್ರನ್ನ ಹೊರಬೇಕು. ಹೇ ಮೋಶೆ, ಅವರನ್ನ ನಡೆಸ್ಕೊಂಡು ಹೋಗೋದಕ್ಕೆ ನಿನಗೆ ಕೆಪಾಸಿಟಿ ಇದೆ ಅಂತ ಗೊತ್ತಿನೇ ನಾನು ನಿನ್ನನ್ನು ನಾಯಕನಾಗಿ ಮಾಡಿದೆ. ಸಮಟೈಮ್ಸ್ ವಿ ಥಿಂಕ್ ವಿಶ್ವಾಸ ಜೀವನದಲ್ಲಿ ಹೋರಾಟಗಳು, ಪ್ರತಿಕೂಲಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ ನಾವು ಯೋಚನೆ ಮಾಡ್ತೀವಿ, ಯಾಕೆ ಕರ್ತನೆ ಬೇರೆ ಯಾರು ಹೇಳ್ತಾರೆ ಅಷ್ಟು ನನ್ನ ಮೇಲೆ ಯಾಕೆ ಇಷ್ಟೊಂದು ಹೊರೆ ಹಾಕಿದ್ಯಾ. ನೀನು ಹೊರೋದಕ್ಕೆ ನಿನ್ನ ಕೆಪಾಸಿಟಿ ಇದೆ ಅಂತ ಗೊತ್ತಿದ್ದೆ. ಅದಕ್ಕೆ ಬಹಳ ಸುಂದರವಾಗಿ 1 ಕೊರಿಂಥ 10:13 ನಾವು ಕಾಣ್ತೇವೆ, ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನ ಮೀರುವ ಶೋಧನೆಯನ್ನ ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನ ಸಿದ್ಧ ಮಾಡುವನು. ಹಲ್ಲೆಲೂಯ. ಇವತ್ತು ನೀನು ಹಾದು ಹೋಗುತ್ತಿರುವ ಪ್ರತಿಕೂಲ, ನಿಂದೆಗಳು, ಅಪಹಾಸ್ಯಗಳು, ಪರಿಹಾಸ್ಯಗಳು, ದೇವನಾಮದ ನಿಮಿತ್ತವಾಗಿ ನೀನು ಅನುಭವಿಸುವ ವೇದನೆಗಳು, ಇದು ಯಾವುದು ದೇವರಿಗೆ ಗೊತ್ತಿಲ್ಲದೆ ಅಲ್ಲ. ನೀನು ಇದನ್ನು ಹೊರೋದಕ್ಕೆ ದೇವರ ಅನುಮತಿ ಮಾಡಿದ್ದಾನೆ. ನಿನಗೆ ಹೊರುವುದಕ್ಕೆ ಬೇಕಾದ ಸಾಮರ್ಥ್ಯ ದೇವರು ಕೊಟ್ಟಿದ್ದಾನೆ. ಕಾರಣ ನನ್ನ ದೇವರು ನಂಬಿಗಸ್ತನು. ಮೈ ಗಾಡ್ ಇಸ್ ಎ ಫೇತ್ಫುಲ್ ಗಾಡ್. ಮೊದಲು ಅದರ ಭಾರ ಅಪ್ಪನಿಗೆ ಗೊತ್ತು. ಬಹಳ ಭಾರ ಆಗಿದ್ರೆ ಅಪ್ಪ ಮಗನ ಮೇಲೆ ಹೊರಿಸ್ತಾ ಇರಲಿಲ್ಲ. How much weight my son can carry? Do you think it's too much? ನೋ, ನೀನ್ ಚಿಂತೆ ಮಾಡ್ತೀಯ, ಇದು ಬಹಳ ಆಯ್ತು, ನನಗಾಗಲ್ಲ,
ನನಗಾಗಲ್ಲ. ನೋ, ನಿನಗಾಗದೇ ಇರೋದನ್ನು ದೇವರು ಅನುಮತಿ ಮಾಡಲ್ಲ. ಮೈ ಫಾದರ್ ಇಸ್ ಎ ಗುಡ್ ಫಾದರ್. ನನ್ನ ದೇವರು, ನನ್ನ ತಂದೆ ಒಳ್ಳೆಯ ದೇವರು. Come on, somebody shout hallelujah. That's a taste and see that the Lord is good. ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಬೇಕು. ನನ್ನ ತಲೆಯ ಕೂದಲುಗಳೆಲ್ಲ ಎಣಿಕೆಯಾಗಿದೆ. ಅದರಲ್ಲಿ ಒಂದು ಕೆಳಗಡೆ ಬೀಳಬೇಕಾದ್ರೂ ಅವನ ಅನುಮತಿ ಇಲ್ಲದೆ ಬೀಳೋದಿಲ್ಲ. ಅವನು ನನ್ನನ್ನು ಪ್ರೀತಿಸುವ ತಂದೆ ಆಗಿದ್ದಾನೆ. ನಾನು ಸಹಿಸಬಹುದಾದ ಶೋಧನೆ ಅಲ್ಲದೆ ಅದಕ್ಕಿಂತ ಹೆಚ್ಚಿನದನ್ನ ಅವನು ಬರಗೊಡಿಸೋದಿಲ್ಲ. ಶೋಧನೆ ಅನುಮತಿ ಮಾಡಿದ್ರೆ ತಪ್ಪಿಸ್ಕೊಳ್ಳೋ ಮಾರ್ಗವನ್ನು ಅವನು ಸಿದ್ಧ ಮಾಡಿರ್ತಾನೆ. ನನ್ನ ಜೊತೆ ಇದ್ರೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ದೇವರಿಗೆ ಗೊತ್ತು ನೀನು ಎಷ್ಟು ಹೊರಬೇಕೋ ಅಷ್ಟೇ ಹೊರಲಿಕ್ಕೆ ಸಾಧ್ಯ. How much you can bear, how much you can carry, how much you can tolerate. ನೀನು ಎಷ್ಟು ಸಹಿಸ್ಕೊಬಹುದು, ಎಷ್ಟು ವಹಿಸ್ಬೋದು, ಎಷ್ಟು ಹೊರಬಹುದು. He knows, because first he took the hood. ಮೊದಲು ಅವನೆತ್ತು ನೋಡ್ದ. Can my son, my daughter carry this weight? ಇವತ್ತು ಪರಲೋಕದ ದೇವರು ನಿನ್ನ ಮೇಲೆ ನಂಬಿಕೆ ಇಟ್ಟು ಹೇಳ್ತಾನೆ, ನನ್ನ ಮಗಳು ಇದನ್ನು ನಿಭಾಯಿಸ್ತಾಳೆ, ನನ್ನ ಮಗ ಇದನ್ನು ನಿಭಾಯಿಸ್ತಾನೆ. Come on, somebody give confidence to my Lord. ನನ್ನ ದೇವರಿಗೆ ಯಾರಾದರೂ ಒಂದು ಭರವಸೆನ ಹುಟ್ಟಿಸ್ರಿ ನೋಡೋಣ. Yes, Lord. He is a good Father. He is a loving Father. He is a caring Father. ಅವನು ನನ್ನನ್ನು ಪ್ರೀತಿ ಮಾಡುವ ತಂದೆ, ಅವನು ನನ್ನನ್ನು ಪೋಷಿಸುವ ತಂದೆ, ಅವನು ಒಳ್ಳೆಯ ತಂದೆ. ಈ ತಂದೆಗೆ ಘನವಾದ ಮಹಿಮೆಯನ್ನು ಸಲ್ಲಿಸ್ರೆ. ಹಲ್ಲೆಲೂಯಾ. ಅಬ್ರಾಮನು ಈಸಾಕನು ಮೋರಿಯ ಬೆಟ್ಟಕ್ಕೆ ಏರಿ ಹೋಗ್ತಾ ಇದ್ದಾರೆ. ಹೋಗೋ ಟೈಮಲ್ಲಿ ಮಧ್ಯದಲ್ಲಿ ಅಪ್ಪ ಮಗನ ಹತ್ರ ಕೇಳ್ತಾನೆ, ಮಗನೇ are you okay? ಮಗ ಹೇಳ್ತಾನೆ, yes daddy, I'm fine. ಹೌದು, I'm fine. ಯಾಕಪ್ಪ ಅದು ಮಧ್ಯದಲ್ಲಿ ಕೇಳ್ತಾ ಇದ್ದಾನೆ? Father is so concerned about his son. ಒಂದು ತಂದೆ ಮಗುವನ್ನ ಅವನ ಪೂರ್ಣ ಜವಾಬ್ದಾರಿಯಿಂದ ನೋಡ್ಕೊತಾ ಇರ್ತಾನೆ. Hallelujah. I have a concern for you. ದೇವರಿಗೆ ನಿಮ್ಮ ಮೇಲೆ ಕನ್ಸರ್ನ್ ಇಲ್ಲ ಅಂತಲ್ಲ, ದೇವರು ನಿಮ್ಮನ್ನ ಮರ್ತು ಬಿಟ್ಟ ಅಂತಲ್ಲ. ನೋಡ್ರಿ, ಆದ್ರೆ ಇಲ್ಲಿ ಅಬ್ರಾಮನು ಮಗನ ಹತ್ರ ಕೇಳ್ತಾನೆ, ಮೈ ಸನ್ ಆರ್ ಯು ಓಕೆ? ನೀನು ಎಲ್ಲ ಓಕೆನಾ? ಮಗ ಹೇಳ್ತಾನೆ, ಫೈನ್ ಡ್ಯಾಡಿ, ನೋ ಪ್ರಾಬ್ಲಮ್, ಐ ಕ್ಯಾನ್ ಕ್ಯಾರಿ, ಐ ಕ್ಯಾನ್ ವಾಕ್, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಆದರೆ ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ 750 ವರ್ಷಗಳ ಹಿಂದೆ ಯೆಶಾಯ ಪ್ರವಾದಿಯು ತಾನು ಪ್ರವದಿಸುವಾಗ 63ನೇ ಅಧ್ಯಾಯದ 3ನೇ ವಚನದಲ್ಲಿ ತಾನು ಹೀಗೆ ಹೇಳ್ತಾನೆ, ನಾನೊಬ್ಬನಾಗಿಯೇ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದೆನು, ಜನಾಂಗದಲ್ಲಿ ಯಾರು ನನ್ನೊಂದಿಗೆ ಇರಲಿಲ್ಲ. ನಾನು ಆರಂಭದ ವಾಕ್ಯಗಳನ್ನು ಓದಿದಾಗ ನಿಮಗೆ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂದೆ. ಯಾಕೆ ಗೊತ್ತಾ?
ಶಿಲುಬೆಯನ್ನು ಹೊತ್ತ ಯೇಸು ಒಂಟಿಯಾಗಿದ್ದನು. ಅವನೊಬ್ಬನೇ ಶಿಲುಬೆಯನ್ನು ಹೊತ್ತು ಗೋಲ್ಗೊತ್ತ ಬೆಟ್ಟಕ್ಕೆ ಹೋದನು. 750 ವರ್ಷಗಳ ಹಿಂದೆ, ಯೇಸು ಕ್ರಿಸ್ತನ ಜನನಕ್ಕಿಂತ ಮುಂಚೆ ಶ್ರೇಷ್ಠ ಪ್ರವಾದಿಗಳಲ್ಲೊಬ್ಬನಾದ ಯೆಶಾಯನು ಪ್ರವಚಿಸ್ತಾ ಇದ್ದಾನೆ. 63ನೇ ಅಧ್ಯಾಯದ 3ನೇ ವಾಕ್ಯ ಹೇಳುತ್ತೆ, ನಾನೊಬ್ಬನಾಗಿಯೇ ದ್ರಾಕ್ಷಿಯನ್ನ ತೊಟ್ಟಿಯಲ್ಲಿ ತುಳಿದಿದ್ದೇನೆ, ಜನಾಂಗದಲ್ಲಿ ಯಾರು ನನ್ನೊಂದಿಗಿರಲಿಲ್ಲ. ಜನಾಂಗದಲ್ಲಿ ನನ್ನೊಂದಿಗೆ ಯಾರು ಇರಲಿಲ್ಲ ಅಂದ್ರೆ, ಯೇಸು ಸ್ವಾಮಿಯ ಸೇವೆಯಲ್ಲಿ ಅನೇಕರು ಸೌಖ್ಯವಾದರು, ಅವರು ಯಾರು ಇರಲಿಲ್ಲ. ಅದ್ಭುತ ಕಂಡವರು, ಅವರು ಯಾರು ಇರಲಿಲ್ಲ. ಯೇಸುವಿನ ಜೊತೆಯಲ್ಲಿ ನಡೆದು ಹೋಸನ ಹೋಸನ ಅಂದವರು ಅವನ ಜೊತೆ ಇರಲಿಲ್ಲ. ಸತ್ತು ಪುನರುತ್ಥಾನ ಹೊಂದಿದವರು ಅವನ ಜೊತೆಯಲ್ಲಿ ಇರಲಿಲ್ಲ. ನಿನ್ನ ಜೊತೆಯಲ್ಲೇ ಸಾಯುವುದಕ್ಕೆ ನಾನು ತಯಾರು ಎಂದು ಹೇಳಿದಂಥ ಪೇತ್ರನು ಅವನು ಆತನ ಜೊತೆಯಲ್ಲಿ ಇರಲಿಲ್ಲ. ಹೋಸನ ಹೋಸನ ಎಂದು ಹೇಳಿ ದಾವೀದ ಕುಮಾರನಿಗೆ ಹೋಸನ ಎಂದು ಹಾಡಿದ ಜನ ಯಾರು ಅವನ ಜೊತೆಯಲ್ಲಿ ಇರಲಿಲ್ಲ. ಅಖಿಲಾಂಡಗಳನ್ನು ಸೃಷ್ಟಿ ಮಾಡಿದವನು, ಸೃಷ್ಟಿಕರ್ತನಾದ ಯೇಸು, ಸಮಸ್ತಕ್ಕೂ ಒಡೆಯನಾದ ದೇವರು, ಜಗತ್ತನ್ನ ಮಾತಿನಿಂದ ಉತ್ಪತ್ತಿ ಮಾಡಿದಂತ ದೇವರು, ಅವನಿಗೆ ಸ್ವಂತ ತಲೆಯನ್ನ ಚಾಚುವುದಕ್ಕೂ ಕಡೆಗೆ ಸ್ಥಳ ಇಲ್ಲದೆ ತನ್ನ ಭುಜದ ಮೇಲೆ ತಲೆಯನ್ನ ಇಟ್ಟು ಅವನು ಅಲ್ಲಿ ಆಶ್ವಾಸನೆ ಹೊಂದುತ್ತಿದ್ದಾನೆ. ಗಮನಿಸಿ ಪ್ರಿಯರೇ, ವೇದನೆಯಲ್ಲಿ ಹಾದು ಹೋಗುವಾಗ, ದುಃಖದಲ್ಲಿ ಹಾದು ಹೋಗುವಾಗ, ಮರಣದ ವ್ಯಾತನೆಯನ್ನು ಅನುಭವಿಸುವಾಗ, ಯಾರ ಮೇಲಾದರೂ ನಮ್ಮ ಭಾರವನ್ನು ಸ್ವಲ್ಪ ಅವರ ತೋಳಿನ ಮೇಲೆ ತಲೆ ಹಾಕಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂದರೆ ಯೇಸುವಿಗೆ ಅದು ಸಾಧ್ಯವಾಗಲಿಲ್ಲ. ಇದು ಶಿಲುಬೆಯ ಯಾತ್ರೆಯ ಪೂರ್ಣ ಚಿತ್ರವಾಗಿರುತ್ತೆ. ಸತ್ಯವೇದ ಗ್ರಂಥ ಹೇಳುತ್ತೆ, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 4ನೇ ವಚನದಿಂದ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದವನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೋ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮ ಉಂಟು ಮಾಡುವ ದಂಡನೆಯನ್ನ ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಾ ಇದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನ ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನ ಯೆಹೋವನು ಅವನ ಮೇಲೆ ಹಾಕಿದನು. ಎಲ್ಲ ದೋಷ ಫಲಗಳನ್ನ
ಯೆಹೋವನು ಅವನ ಮೇಲೆ ಹಾಕಿದನು. 1 ಪೇತ್ರನಿಗೆ ಬರೆದ ಪತ್ರಿಕೆ 2:24 ಹೇಳುತ್ತೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಹೇರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ನಿಮಗೆ ಗುಣವಾಯಿತು. ಪ್ರತಿಕೂಲಗಳಲ್ಲಿ ಹಾದು ಹೋಗುವಾಗ ದೇವನಾಮದಲ್ಲಿ ಕ್ರಿಸ್ತನ ನಿಂದೆಗಳನ್ನು ಅನುಭವಿಸುವಾಗ ನಿಮ್ಮ ಜೊತೆಯಲ್ಲಿ ನೀವು ಸಹಾಯ ಮಾಡಿದವರು ನಿಮ್ಮ ಜೊತೆಯಲ್ಲಿ ಒಂದು ಪಕ್ಷ ಕಾಣದೇ ಇರ್ತಾರೆ. ಅಪೊಸ್ತಲನಾದಂಥ ಪೌಲನು, ದ ಗ್ರೇಟ್ ಅಪೋಸ್ಟಲ್, ಶ್ರೇಷ್ಠನಾದ ಅಪೊಸ್ತಲನಾದ ಪೌಲನು, ಅವನ ಜೀವನದ ಕಡೆಯ ಸೆಂಡ್ ಆಫ್ ಮೆಸೇಜ್ ಅಂತಾರೆ, ಅವನ ಜೀವನದ ಕೊನೆಯ ಸಂದೇಶಗಳಲ್ಲಿ ತನ್ನ ಆತ್ಮಿಕ ಸಂತತಿಯಾದ ತಿಮೋತಿಯನ ಬಳಿಯಲ್ಲಿ ಮಾತನಾಡುವಾಗ ತಾನು ಹೀಗೆ ಹೇಳ್ತಾನೆ. 2 ತಿಮೋತಿಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ಗಮನಿಸುವಾಗ, ನಾನು ಮೊದಲನೇ ಸಾರಿ ಪ್ರತಿವಾದ ಮಾಡಿದಾಗ ಯಾರು ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು. ನಾನು ಮೊದಲನೇ ಸಾರಿ ಪ್ರತಿವಾದ ಮಾಡಿದಾಗ ಯಾರು ನನ್ನ ಕಡೆ ಇರಲಿಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು. ಪೌಲನು ಹೇಳ್ತಾನೆ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು. When you wanted spirit, more spiritual, your friends, your relatives, those who are you loved them, their numbers will be less. When you are going through the problems, when you are going through the persecutions, ಅದಕ್ಕೆ ಹೇಳ್ತೀವಿ, ಕಷ್ಟ ಕಾಲದಲ್ಲಿ ಯಾರು ನಿನ್ನ ಜೊತೆಯಲ್ಲಿ ಇರ್ತಾರೋ ಅವರೇ ಉತ್ತಮ ಸ್ನೇಹಿತರು ಎಂಬುದಾಗಿ. ಈ ಸಭೆ ಅನೇಕ ವೇದನೆಗಳಲ್ಲಿ ಹಾದು ಹೋಯಿತು. ಬೋಧಕನಾದ ನಾನು ಅನೇಕ ವೇದನೆಗಳಲ್ಲಿ ಹಾದು ಹೋದೆ. ನನಗೆ ಹೆಗಲು ಕೊಟ್ಟು ನಿಂತಂತ ಒಂದು ಗುಂಪಿನ ಜನ ಇದ್ದೀರಾ? ಆಮೇಲೆ ಆದ್ರೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಾನು ಮೊದಲನೇ ಸಾರಿ ಪ್ರತಿವಾದ ಮಾಡಿದಾಗ ಯಾರು ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು ಅಂತ. ಆತನ ಕೊನೆ ಪ್ರಾರ್ಥನೆ ಏನು ಗೊತ್ತಾ? ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೇ ಇರಲಿ. ನಾವಾಗಿದ್ರೆ ಹೇಳ್ತಿದ್ವಿ, ಕಷ್ಟ ಕಾಲದಲ್ಲಿ ಚೆನ್ನಾಗಿದ್ದಾಗ ಜೊತೆಗಿದ್ಬಿಟ್ಟು ಕಷ್ಟ ಬಂದಿದ್ದ ಬಿಟ್ಟು ಓಡೋಗ್ಬಿಟ್ರಲ್ಲ, ದೇವರೇ ಅವನು ಬಿಡಬೇಡ, ಅವನ ಮನೆಯವ್ರನ್ನ ಬಿಡಬೇಡ, ಅವನು ಹಾಳಾಗಿ ಹೋಗ್ಬೇಕು, ಹೀಗೆ ಅಲ್ವಾ ನಾವುಗಳು ಯೋಚನೆ ಮಾಡೋದು. ಪೌಲನು ಹೇಳ್ತಾನೆ, ಎಲ್ಲರೂ ನನ್ನ ಕೈ ಬಿಟ್ಟರು, ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೇ ಇರಲಿ. ಆದರೆ ಕರ್ತನು, ಲಿಸನ್ ಟು ಮೀ, 17ನೇ ವಾಕ್ಯ ಹೇಳ್ತದೆ, ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯಿಯೊಳಗಿಂದನು ತಪ್ಪಿಸಿದನು. ನೀನು ಯಾವಾಗ ಉತ್ತಮ ಆತ್ಮಿಕನಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತೀಯೋ, when you wanted to be a more spiritual, your relationships will be affected, your friends will be affected, your relatives
ನಿನ್ನ ಸಂಬಂಧಿಕರು ನಿನ್ನಿಂದ ದೂರ ಆಗ್ತಾರೆ, ನಿನ್ನ ಬಂಧುಗಳು ದೂರ ಆಗ್ತಾರೆ, ನಿನ್ನ ಮಿತ್ರರು ದೂರ ಆಗ್ತಾರೆ, ನಿನ್ನ ಫ್ರೆಂಡ್ ಸೈಕಲ್ ಅವರ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಕಾರಣ ನೀನು ದೇವರಿಗೆ ಹತ್ತಿರವಾಗ್ತಾ ಇರುವಾಗ ಇವರೆಲ್ಲರೂ ನಿನ್ನಿಂದ ದೂರ ಆಗ್ತಾ ಇರ್ತಾರೆ. ಯು ವಿಲ್ ಬಿ ಅಲೋನ್. ಡೋಂಟ್ ವರಿ ಅಬೌಟ್ ದಟ್. ನೀನು ಯೋಚನೆ ಮಾಡಬೇಡ ಅದರ ಕುರಿತು. ನೀನು ಒಂಟಿ ಅಲ್ಲ, ನಿನ್ನ ಕೂಡ ಕರ್ತನು ನಿನ್ನ ಬಳಿಯಲ್ಲಿದ್ದು. Come on, somebody shout hallelujah. ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ಇವತ್ತು ಕೆಲವರು ಲಿಸನ್ ಟು ಮೀ ಕೇಳ್ರಿ. ನಾವು ಮನುಷ್ಯರು ಉಪಕಾರ ಮಾಡ್ತೀವಿ, ಎಲ್ರಿಗೂ ದಾನ ಧರ್ಮ ಮಾಡ್ತೀವಿ, ಉಪಕಾರ ಮಾಡ್ತೀವಿ, ಸಹಾಯ ಮಾಡ್ತೀವಿ, ಕಷ್ಟ ಪ್ರತಿಕೂಲ ಅಂದಾಗ ಎಲ್ಲ ಮಾಡ್ತೀವಿ. ಆದರೆ ಈ ಜನ ಕೆಲವೊಮ್ಮೆ ಅದನ್ನು ಸ್ಮರಿಸೋದೇ ಇಲ್ಲ, ನೆನೆಸ್ಕೊಳೋದೇ ಇಲ್ಲ, ಮರ್ತೋಗ್ಬಿಡ್ತಾರೆ. ನಾನು ನಿಮಗೊಂದು ಬುದ್ಧಿ ಹೇಳ್ತೀನಿ ಪ್ರಿಯರೇ. ನೀವು ಯಾರಿಗಾದ್ರೂ ಏನಾದರೂ ಸಹಾಯ ಮಾಡಿದ್ರೆ, ಉಪಕಾರ ಮಾಡಿದ್ರೆ, ಪ್ರತಿ ಉಪಕಾರವನ್ನು ನಿರೀಕ್ಷಿಸ್ಬೇಡ್ರಿ. ನಿರೀಕ್ಷಿಸಿದ್ರೆ ನಿಮಗೆ ಭಾಳ ದುಃಖ ಕಾದಿದೆ ಕಣ್ರಿ. ನಿರೀಕ್ಷಿಸ್ಬೇಡ್ರಿ. ಅಪ್ಪಿ ತಪ್ಪಿ ನೀವು 100 ರೂಪಾಯಿ ಸಹಾಯ ಮಾಡಿ ಅವರೊಂದು 10 ರೂಪಾಯಿ ಸಹಾಯ ನಿನಗೆ ವಾಪಸ್ ಮಾಡಿದ್ರೆ ಅದನ್ನು ಬೋನಸ್ ಅಂತ ಕನ್ಸಿಡರ್ ಮಾಡು. ಆಮೇಲೆ ನಾನು 100 ರೂಪಾಯಿ ಮಾಡಿದ್ದೀನಿ ಸಹಾಯ, ಅವರು 150 ರೂಪಾಯಿ ಮಾಡ್ತಾರೆ ಅಂತ ಕಾಯಬೇಡ. ಅಪ್ಪಿ ತಪ್ಪಿ 10 ರೂಪಾಯಿ ಸಹಾಯ ವಾಪಸ್ ಮಾಡಿದ್ರೆ ಅದನ್ನು ಬೋನಸ್ ಅಂತ ಕನ್ಸಿಡರ್ ಮಾಡು. ಆಗ ನೀನು ದುಃಖ ಪಡೋದಿಲ್ಲ, ನೀನು ಆಗ ಸಂತೋಷವಾಗಿರ್ತೀಯ. ಕಾರಣ ಈ ಮನುಷ್ಯ ನಿನ್ನನ್ನು ಬಿಟ್ಟು ಹೋಗ್ತಾನೆ, ನಿನ್ನನ್ನು ತೊರೆದು ಹೋಗ್ತಾನೆ, ಆದರೆ ನಿನ್ನ ಬಳಿಯಲ್ಲಿ ಇದ್ದು ನಿನ್ನನ್ನು ಬಲಪಡಿಸುವ ಒಬ್ಬ ದೇವರು ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರ್ತಾನೆ. ಸಂಬಂಧಿಕರು ನೋಡ್ರಿ, ಮಿತ್ರರು ನೋಡ್ರಿ, ನೀನು ಯಾವಾಗ ಬೆಳೀತಾ ಇರ್ತೀಯೋ ಅವರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾನೆ ಇರುತ್ತೆ, ಅವ್ರ ನಿರೀಕ್ಷೆ ಭಾಳ ಆಗ್ತಾ ಇರುತ್ತೆ, ಅವ್ರ ನಿರೀಕ್ಷೆ ಜಾಸ್ತಿ ಆಗ್ತಾನೆ ಇರುತ್ತೆ. ನೀನು ಅವರ ನಿರೀಕ್ಷೆಯನ್ನು ಪೂರೈಸಕ್ಕಾಗದೆ ದೇವರ ಕಡೆ ತಿರುಗುವಾಗ ಅವರು ನಿನ್ಗೆ ವಿರುದ್ಧವಾಗಿ ತಿರುಗ್ತಾರೆ. ಅದಕ್ಕೆ ಪೌಲನು ಕೇಳ್ತಾನೆ, ನೀವಾದರೂ ಈಗ ದೇವರನ್ನು ಮನುಷ್ಯರನ್ನು ಮೆಚ್ಚಿಸ್ತೀರಿ. ಆರ್ ಯು ಪ್ಲೀಸಿಂಗ್ ಗಾಡ್ ಆರ್ ಮ್ಯಾನ್? ಇಫ್ ಯು ಆರ್ ಪ್ಲೀಸಿಂಗ್ ಮ್ಯಾನ್, there is no pleasing God. You cannot please God. If you please God, you cannot please man. ನೀನು ಮನುಷ್ಯನನ್ನ ಮೆಚ್ಚಿಸಕ್ಕಾಗಲ್ಲ. ನೀನು ಮನುಷ್ಯನನ್ನ ಮೆಚ್ಚಿಸಕ್ಕೆ ಪ್ರಯತ್ನ ಮಾಡಬೇಡ, ಅದು ನಿನಗೆ ನಿರಾಶೆ ತರುತ್ತೆ. ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ, ಸತ್ಯವೇದ ವಾಕ್ಯದ ಪ್ರಮಾಣದಲ್ಲಿ. ಹೇ, ಪೌಲನ ಸೇವೆಯಲ್ಲಿ ಎಷ್ಟು ಅದ್ಭುತ ಕಂಡವರು. ಕಡೆಗೆ ಅವನು ಕೂಡ ನಿಲ್ಲಕ್ಕೆ ಯಾರೂ ಇಲ್ಲ ಅಂದರೆ ಆಮೇಲೆ ನಂಬಿಗಸ್ತರ ಜೊತೆಗಿರ್ರಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಕಡೆವರೆಗೂ ನಂಬಿಗಸ್ತರಾಗಿರ್ರಿ, ಕಡೆವರೆಗೂ ನಂಬಿಗಸ್ತರಾಗಿರ್ರಿ. ತೊಂಬತ್ತೊಂಬತ್ತು ಸಹಾಯ ಮಾಡು, 100ನೇದೊಂದು ಮಾಡೋಕ್ಕಾಗಲಿಲ್ಲ ಅಂದರೆ 99 ಮಾಡಿದ್ದನ್ನು ಮರೆತು ಬಿಡ್ತಾರೆ, 100ನೇದು ಮಾಡದೇ ಇದ್ದುದನ್ನು ಎತ್ತಾಡ್ತಾರೆ. ದಟ್ಸ್ ದ ಕ್ಯಾರೆಕ್ಟರ್ ಆಫ್ ಹ್ಯೂಮನ್. ನನ್ನ ದೇವರು ಹಂಗಲ್ಲ, ಅವನು ಸದಾ ಕಾಲ ನಿನ್ನ ಸಂಗಡ ಇರ್ತಾನೆ. ಯಾಕೆ? ನಿನ್ನನ್ನು ಬಲಪಡಿಸ್ತಾ ಇರ್ತಾನೆ. ಆಮೇಲೆ ಅಬ್ರಾಮನನ್ನು ಗಮನಿಸಿ ಪ್ರಿಯರೇ, ಮನೆಯಲ್ಲಿ ಸಾರಳನ್ನು ಬಿಟ್ಟು ಹೊರಟು ಬರ್ತಾ ಇದ್ದಾನೆ.
ಮನೆಯಲ್ಲಿ 318 ವೆಲ್ ಟ್ರೈನ್ಡ್ ಸೋಲ್ಜರ್ಸ್, 318 ಒಳ್ಳೆಯ ಅಭ್ಯಸಿತರಾಗಿರುವಂಥ ಸೈನಿಕರು. ಅವರನ್ನ ಬಿಡ್ತಾನೆ. ಅವನು ಮೋರಿಯಾ ಬೆಟ್ಟಕ್ಕೆ ಹತ್ತುವಾಗ ಕತ್ತೆಯನ್ನ, ಸೇವಕರನ್ನ ಮೋರಿಯಾ ಬೆಟ್ಟದ ಕೆಳಗಡೆ ಇಳಿಸಿ ಅಬ್ರಾಮನು ಮತ್ತು ಈಸಾಕನು ಮೋರಿಯಾ ಬೆಟ್ಟವನ್ನು ಹತ್ತಾ ಇದ್ದಾರೆ. ಅವರು ಮಾತ್ರನೇ ಯಾತ್ರೆ ಮಾಡಿದ್ದು, ತಂದೆ ಮಗ, ಫಾದರ್ ಅಂಡ್ ಸನ್, ಅಬ್ರಾಮನು ಈಸಾಕನು. Do you think when Jesus carrying the cross, do you think he is alone? I tell you, no. ಅವನೊಬ್ಬಂಟಿಗನಾಗಿರಲಿಲ್ಲ. ಯೋಹನನ ಸುವಾರ್ತೆ 8ನೇ ಅಧ್ಯಾಯ, St. John chapter 8 verse 28 and 29, 28-29. ಹೀಗಿರಲಾಗಿ ಯೇಸು, ನೀವು ಮನುಷ್ಯ ಕುಮಾರನನ್ನು ಎತ್ತರದಲ್ಲಿಟ್ಟಾಗ ಇವನೇ ಆತನೆಂದು ತನ್ನಷ್ಟಕ್ಕೆ ತಾನು ಏನೂ ಮಾಡದೆ ತಂದೆಯು ತನಗೆ ಬೋಧಿಸಿದ ಹಾಗೆ ಅದನ್ನೆಲ್ಲ ಮಾತನಾಡಿದನೆಂದು ನನ್ನ ವಿಷಯವಾಗಿ ನಿಮಗೆ ತಿಳಿಯುವುದು. 29ನೇ ವಾಕ್ಯ ಹೇಳ್ತದೆ, ನನ್ನನ್ನು ಕಳಿಸಿಕೊಟ್ಟ ಆತನು ನನ್ನ ಸಂಗಡ ಇದ್ದಾನೆ. ಮಾನವ ಕುಲವನ್ನು ಉಂಟು ಮಾಡಿ ಏದೆನ್ ತೋಟದಲ್ಲಿ ಮನುಷ್ಯನು ದೇವರ ಮಾತಿಗೆ ಅವಿಧ್ಯನಾದಾಗ ನಶಿಸಿ ಹೋದ ಮನುಷ್ಯನನ್ನು ಹಿಂತಿರುಗಿ ವಾಪಸ್ ತರೋದಕ್ಕೆ ತನ್ನ ಏಕಕುಮಾರನಾದ ಯೇಸುವನ್ನು ಬಲಿಯಾಗಿ ಅರ್ಪಿಸೋದಕ್ಕೆ ತಂದೆ ತೀರ್ಮಾನ ಮಾಡಿರೋದಾದರೆ ನನ್ನನ್ನು ಕಳಿಸ್ಕೊಟ್ಟ ಆತನು ನನ್ನನ್ನು ಒಂಟಿಯಾಗಿ ಬಿಡುವುದಿಲ್ಲ. ಇದರ ಒಳಗಡೆ ಇರುವ ದೇವ ಮಕ್ಕಳೇ, ಪ್ರತಿಕೂಲಗಳಲ್ಲಿ ಹಾದು ಹೋಗುವಾಗ, ಇಕ್ಕಟ್ಟಿನಲ್ಲಿ ಹಾದು ಹೋಗುವಾಗ, ಡೋಂಟ್ ವರಿ. ಕರೆದವನು, ಸೇವೆಗೆ ಕರೆದವನು, ಅಭಿಷೇಕ ಕೊಟ್ಟವನು, ತನ್ನ ಸಂಕಲ್ಪವನ್ನು ನಿನ್ನ ಮೂಲಕ ನೆರವೇರಿಸಬೇಕೆಂದು ಉದ್ದೇಶ ಮಾಡಿರುವವನು. ನಿನ್ನ ಸಂಬಂಧಿಕರು ನಿನ್ನನ್ನು ಬಿಟ್ಟು ಹೋಗಬಹುದು, ಸ್ನೇಹಿತರು ಬಿಟ್ಟು ಹೋಗಬಹುದು, ಒಡ ಹುಟ್ಟಿದವರು ಬಿಟ್ಟು ಹೋಗಬಹುದು, ತಂದೆ ತಾಯಿಗಳು ನಿನ್ನನ್ನು ತೊರೆಯಬಹುದು. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಕಳಿಸಿಕೊಟ್ಟವನು ನನ್ನ ಸಂಗಡ ಇದ್ದಾನೆ, ನನ್ನ ಸಂಗಡ ಇದ್ದಾನೆ. ನಾನು ಅವನಿಗೆ ಮೆಚ್ಚುಗೆಯಾದುದನ್ನು ಯಾವಾಗಲೂ ಮಾಡುವುದರಿಂದ ಅವನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ ಅಂದನು. ಹಲ್ಲೆಲೂಯಾ. ನಾನು ಅವನಿಗೆ ಮೆಚ್ಚುಗೆ ಆಗುವ ಕಾರ್ಯಗಳನ್ನು ಮಾಡುವುದರಿಂದ ಆತ ನನ್ನನ್ನು ಒಂಟಿ ಆಗೋದಕ್ಕೆ ಬಿಡಲಿಲ್ಲ. Come on, somebody shout hallelujah. ಅವನು ನನ್ನನ್ನು ಒಂಟಿ ಆಗೋದಕ್ಕೆ ಬಿಡೋದಿಲ್ಲ. ನನ್ನ ಕುಟುಂಬ ಒಂಟಿ ಆಗಕ್ಕೆ ಬಿಡಲ್ಲ, ನಾನು ಒಂಟಿ ಆಗೋದಕ್ಕೆ ಬಿಡೋದಿಲ್ಲ. ನಾನು ಗೋಲ್ಗೊಥಾ ಬೆಟ್ಟದಲ್ಲಿ ಹೋಗೋದಕ್ಕೆ ಮುಂಚೆ, when I was in Garden of Gethsemane, ನಾನು ಗೆತ್ಸೆಮನೆ ತೋಟದಲ್ಲಿ ನಾನು ಪ್ರೀತಿ ಮಾಡಿದಂಥ
ಕೋರ್ ಮೆಂಬರ್ ಆಗಿರುವಂತ 3 ಜನರನ್ನ ನಾನು ಆಶ್ರಯ ಇಟ್ಟೆ. ಪೇತ್ರ, ಯಾಕೋಬ ಮತ್ತು ಯೋಹಾನ. ಇವರು 3 ನನ್ನ ಜೊತೆ ಇರ್ತಾರೆ. ಇವರನ್ನ ಕರ್ಕೊಂಡು ನಾನು ಪ್ರಾರ್ಥನೆಗೆ ಗೆತ್ಸೆಮನೆ ತೋಟಕ್ಕೆ ಹೋದೆ. ಆದರೆ ಇವರು ಒಂದು ಗಳಿಗೆನೂ ನನ್ನ ಜೊತೆ ಪ್ರಾರ್ಥನೆಗೆ ಇರಲಿಲ್ಲ, ನಿದ್ದೆ ಮಾಡ್ತಾ ಇದ್ರು. ಐ ಟ್ರಸ್ಟೆಡ್ ದೆಮ್. ಒಂದು ಗಳಿಗೆ ಆದರೂ ನನ್ನ ಜೊತೆ ಪ್ರಾರ್ಥನೆ ಮಾಡ್ತಾರೆ ಅಂತ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಅವ್ರನ್ನ ನಾನು ಕೇಳ್ಕೊಂಡೆ, ಪ್ರಾರ್ಥನೆ ಮಾಡ್ರಿ ಅಂತ. ಪ್ರಾರ್ಥನೆ ಮಾಡ್ರಿ. ಆದರೆ ನಾನು ಭರವಸೆ ಇಟ್ಟ, ನನ್ನ ನಂಬಿಕೆ ಇಟ್ಟ ಕೋರ್ ಗ್ರೂಪ್ ಅಲ್ಲಿದ್ದವರು ಸಹ ನಿದ್ದೆ ಮಾಡಿದ್ರು. ಬಟ್ ಆ ಸಮಯದಲ್ಲೂ ನನ್ನ ತಂದೆ ನನ್ನ ಜೊತೆಯಲ್ಲಿದ್ದರು. ಹಲ್ಲೆಲೂಯಾ. ಆ ಸಮಯದಲ್ಲೂ ನನ್ನ ಮೊಣಕಾಲು ಊರಿ, ತಂದೆ ನಿನಗಿಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡುವಾಗ, ನನ್ನ ತಂದೆಯ ಬಳಿ ಮಾತನಾಡುವಾಗ, ಹಲ್ಲೆಲೂಯಾ. ನೀವು ಸತ್ಯವೇದ ಗ್ರಂಥದಲ್ಲಿ ಲೂಕ 22:42-43 ವಾಕ್ಯವನ್ನು ಗಮನಿಸಿದ್ರೆ, ಲೂಕ 22:42-43 ವಾಕ್ಯವನ್ನು ಗಮನಿಸಿದ್ರೆ, ಮೊಣಕಾಲೂರಿ, ತಂದೆಯೇ ನಿನಗಿಷ್ಟವಿದ್ದರೆ ಈ ಪಾತ್ರೆ ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂತ ನಾನು ಪ್ರಾರ್ಥಿಸುವಾಗ, ಆಗ ಪರಲೋಕದಿಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡನು, ಆತನನ್ನು ಬಲಪಡಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇ ಮಗನೇ, ನಿನಗೆ ಈ ಪಾತ್ರೆಯನ್ನು ಹೊರುವ ಸಾಮರ್ಥ್ಯ ಇದೆ. ಇದನ್ನ ತೊಲಗಿಸೋದಲ್ಲ ನನ್ನ ಚಿತ್ತ, ಇದನ್ನ ನೀನು ಹೊರಬೇಕೆನ್ನೋದೇ ನನ್ನ ಚಿತ್ತ. ಆದರೆ ನೀನು ಒಂಟಿ ಅಲ್ಲ, ನಿನ್ನ ಸಂಗಡ ನಿನ್ನ ತಂದೆ ನಾನಿದ್ದೇನೆ. ಹಲ್ಲೆಲೂಯಾ. ನೀನು ಒಂಟಿ ಅಲ್ಲ. ಈ ಪಾತ್ರೆಯನ್ನು ಹೊರೋದಕ್ಕೆ ನಿನಗೆ ಬೇಕಾದ ಸಾಮರ್ಥ್ಯ ಕೊಡೋದಕ್ಕೆ ನನ್ನ ದೂತರನ್ನ ಕಳಿಸ್ತೇನೆ, ಅವರು ನಿನ್ನನ್ನು ಬಲಪಡಿಸುತ್ತಾರೆ. ಟು ಕ್ಯಾರಿ ದ ಕ್ರಾಸ್. Angel of God came and strengthened him. ಅವನನ್ನು ಬಲಪಡಿಸಿದನು, ಅವನನ್ನು ಬಲಪಡಿಸಿದನು. ಇದರ ಒಳಗಡೆ ಯಾರಾದರೂ ಬಲಹೀನರಾಗಿ ಬಂದಿದ್ದೀರಾ? ವಿಶ್ವಾಸ ಜೀವನದಲ್ಲಿ ಪ್ರತಿಕೂಲಗಳು, ಹೋರಾಟಗಳು ಬಂದಾಗ ಸಾಕು ನನಗಾಗಲ್ಲ ಅಂತ ಹೇಳ್ತಾ ಇದ್ದೀರಾ? ಡೋಂಟ್ ವೆರಿ. ಕರ್ತವನು ನಂಬಿಗಸ್ತನು, ನಿನ್ನನ್ನು ಕೈ ಬಿಡಲ್ಲ. ಅವನು ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನೆ, ಅವರು ನಿನ್ನನ್ನು ಸಮಯಕ್ಕೆ ತಕ್ಕ ಹಾಗೆ ನಿನ್ನನ್ನು ಬಲಪಡಿಸುತ್ತಾನೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳಿದನು, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. Instead of removal, God grant the strength. ಪಾತ್ರೆಯನ್ನು ತೆಗೆದು ಹಾಕು. ಇಲ್ಲ, ತೆಗೆದು ಹಾಕಕ್ಕಲ್ಲ, ಅದನ್ನು ಅನುಭವಿಸೋದಕ್ಕೆ ನಾನು ನಿನ್ನನ್ನು ಬಲಪಡಿಸ್ತೇನೆ. ಲೂಕನು ಬರೆದ ಸುವಾರ್ತೆ, ಮತ್ತಾಯನು ಬರೆದ ಸುವಾರ್ತೆ, ಬುಕ್ ಆಫ್ ಮ್ಯಾಥ್ಯೂ 26:46. ಈಗ ನೋಡ್ರಿ, ಯೇಸು ಸ್ವಾಮಿ ಆಫ್ಟರ್ ದಿಸ್ ಸೀನ್ ಅವನಿಗೆ ಇಳಿದು ಬರ್ತಾನೆ. ಹೇಳ್ರಿ ಹೋಗೋಣ, ನನ್ನನ್ನು ಹಿಡ್ಕೊಡೋಣ, ಹತ್ತಿರಕ್ಕೆ ಬಂದಿದ್ದಾನೆ ನೋಡ್ರಿ ಎಂದು ಹೇಳಿದನು. ಹೇಳ್ರಿ ಹೋಗೋಣ. ದಟ್ ಮೀನ್ಸ್ ಆಫ್ಟರ್ ಏಂಜಲ್ ಸ್ಟ್ರೆಂಥನ್ ಹಿಮ್,
He's ready to go. He's ready to take up. He's ready to fulfill the assignment of God. ಸೇವೆಯಲ್ಲಿ ಭಾರ ಬರ್ತಿದೆಯಾ? ನೋವಿದೆಯಾ? ಐ ಕಾಂಟ್ ಅಂತ ಹೇಳ್ತೀಯ, ನನಗಾಗಲ್ಲ ಅಂತಿದೆಯಾ? ಡೋಂಟ್ ವೆರಿ, ಡೋಂಟ್ ವೆರಿ. ಇವತ್ತಾಗಲೊತ್ತಿನಲ್ಲಿ ಇಮೇಜಿನಲ್ಲಿ ಪಾಲುಗಾರರಾಗುವಾಗ ನಿಮಗೆ ಗೊತ್ತಿಲ್ಲದೆ ನೀವು ಹೋಗುತ್ತಿರುವ ಭಾರಗಳಲ್ಲಿ, ವೇದನೆಗಳಲ್ಲಿ ನಿಮ್ಮನ್ನು ಬಲಪಡಿಸುವ ದೂತನು ನಿಮಗಾಗಿ ಇಳಿದು ಬರ್ತಾನೆ. ಎಲ್ಲಿಲ್ಲದ ಬಲ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಒಬ್ಬೊಬ್ಬರು ಯಾರಾದರೂ ಇದರ ಒಳಗಡೆ ಇದ್ರೆ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ, ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಅದರಿಂದಲೇ ಕೀರ್ತನೆಕಾರನು ಹೇಳಿದನು, ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟನು, ಆತನು ಸದುತ್ತರವನ್ನ ದಯಪಾಲಿಸಿದನು. ಏನು ನೀನು ಪ್ರಯಾಸದಲ್ಲಿ ಹಾದು ಹೋಗುವಾಗ ಏನು ಅವನು ಸದುತ್ತರ ಕೊಟ್ಟಿದ್ದು ಗೊತ್ತಾ? ನಿನ್ನನ್ನ ಇನ್ನರ್ ಮ್ಯಾನ್ ಅನ್ನ, ನಿನ್ನ ಆಂತರಿಕ ಮನುಷ್ಯನನ್ನ ಅವನು ಬಲಪಡಿಸ್ದ. ನೀನು ಕಣ್ಣನೇರಿಂದ ಪ್ರಾರ್ಥನೆ ಕುತ್ಕೊಂಡೆ, ವೇದನೆಯಿಂದ ಪ್ರಾರ್ಥನೆ ಕುತ್ಕೊಂಡೆ, ಮುಂದಕ್ಕೆ ಏನ್ ಮಾಡೋದು ಗೊತ್ತಿಲ್ಲದೆ ಪ್ರಾರ್ಥನೆ ಕುತ್ಕೊಂಡೆ. ಆದ್ರೆ ಪ್ರಾರ್ಥನೆಯಿಂದ ಎದ್ದೇಳುವಾಗ ನಿನಗೊಂದು ನೂತನ ಬಲ, ಇನ್ನು ಏನು ಬಂದರು ಅದನ್ನು ಎದುರಿಸುವ ಧೈರ್ಯ. Jesus said, "Come, let's go." ಪ್ರತಿಕೂಲ ಬರುವಾಗ you need a separate room to pray. ಯೋಹನನ 16:32 ನೋಡ್ರಿ, ನಿಮ್ಮಲ್ಲಿ ಒಬ್ಬೊಬ್ಬನು ತನ್ನ ಸ್ಥಳಕ್ಕೆ ಚದರಿ ಹೋಗಿ ನನ್ನನ್ನು ಒಂಟಿಗನಾಗಿ ಬಿಡುವ ಕಾಲ ಬರುವುದು ಈಗ ಬಂದದೆ. ಆದರೆ ನಾನು ಒಂಟಿಗನಲ್ಲ, ತಂದೆಯು ನನ್ನ ಸಂಗಡ ಇದ್ದಾನೆ, ತಂದೆಯು ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಡೆಯದಾಗಿ ಈಸಾಕನು ಮೋರಿಯಾ ಬೆಟ್ಟ ಹತ್ತುವಾಗ ಸೌದೆಯನ್ನ ಹೊತ್ತುಕೊಂಡು ಹೋದನು, ಕಟ್ಟಿಗೆಯನ್ನ ಹೊತ್ತುಕೊಂಡು ಹೋದನು. ಅಬ್ರಾಮನಿಗೆ ಗೊತ್ತು ಎಷ್ಟು ಭಾರ ಇದೆ ಎಂಬುದಾಗಿ. ಆದರೆ ಯೇಸುವಿಗೆ ಗೋಲ್ಗೊತ್ತಾ ಬೆಟ್ಟಕ್ಕೆ ಶಿಲುಬೆಯನ್ನು ಹೊತ್ತು ಹೋಗುವಾಗ ಅದು ಬಹಳ ಭಾರವಾಗಿತ್ತು. ಅವನು ಹೊರೋದಕ್ಕಿಂತ ಭಯಂಕರವಾದ ಭಾರವಾಗಿತ್ತು. ಅನೇಕ ಸಾರಿ ಅವನು ಶಿಲುಬೆಯನ್ನು ಹೊತ್ತು ಹೋಗುವ ಮಾರ್ಗದಲ್ಲಿ ಕೆಳಗಡೆ ಬಿದ್ದನು. ಅವನು ಹೊತ್ಕೊಂಡು ಹೋಗಿದ್ದು ಕೇವಲ ಮರದ ಶಿಲುಬೆಯಲ್ಲ. ಅವನು ಹೊತ್ತಂತ ಭಾರ ಇಲ್ಲಿ ಕುಳಿತಿರುವ ನಿನ್ನ ನನ್ನ ಪಾಪದ ಸಂಬಳವಾದ ಮರಣದ ಭಾರ, ಪಾಪದ ಸಂಬಳವಾದ ಮರಣದ ಭಾರ ಅವನು ಹೊತ್ತದ್ದು. ಅಬ್ರಾಮನಿಗೆ ಗೊತ್ತು, ಇಸಾಕನಿಷ್ಟನೇ ಹೊರಕ್ಕಾಗೋದು. ಆದರೆ ತಂದೆಯಾದ ದೇವರು ಯೇಸು ಮಾನವ ಕುಲದ ಪಾಪದ ಭಾರವನ್ನ ಹೊರಬೇಕು. ಜಗತ್ತನ್ನ ಕೈಯಲ್ಲಿ ಹೊತ್ತವನಿಗೆ ಈ ಭಾರದ ಈ ಶಿಲುಬೆ, ಮರದ ಶಿಲುಬೆ ಹೊರೋದೊಂದು ದೊಡ್ಡ ವಿಷಯನ. ಅಖಿಲಾಂಡಗಳನ್ನ ಉಂಟು ಮಾಡಿದವನಿಗೆ ಈ ಮರದ ಶಿಲುಬೆ ಹೊರೋದು ಭಾರನ ಇಲ್ಲ ಪ್ರಿಯರೇ. ಅದು ಕೇವಲ ಮರದ ಶಿಲುಬೆ ಆಗಿರಲಿಲ್ಲ, ಅದು ಮಾನವ ಕುಲದ ಪಾಪದ ಭಾರವಾಗಿತ್ತು. ಹಲ್ಲೆಲೂಯಾ. ಅದಕ್ಕೆ ಯೋಹಾನನ ಸುವಾರ್ತೆಯಲ್ಲಿ ನಾವು ಕಾಣುತ್ತೇವೆ, ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ
ಅದಕ್ಕೆ ಅವನು ಕೂಗಿ ಕೂಗಿ ಹೇಳ್ದ, ಆಗ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪದ ನಿವಾರಣೆ ಮಾಡುವವನು, ಅವನು ನನಗಾಗಿ ಚಚ್ಚಲ್ಪಟ್ಟನು, ಅವನು ನನಗಾಗಿ ಬಾಸುಂಡೆಗಳನ್ನು ಅನುಭವಿಸಿದನು. ಅವನು ಪಟ್ಟ ಸಂಕಟ, ಅವನು ಪಟ್ಟ ಹಿಂಸೆ ನನ್ನ ನಿನ್ನ ಸುಕ್ಷೇಮಕ್ಕಾಗಿದೆ. ಅವನ ಕಷ್ಟಾನುಭವಗಳನ್ನು ಧ್ಯಾನಿಸುವ ಇಮೇಜಿನಲ್ಲಿ ಕೈ ಹಾಕುವಾಗ ಇದರ ಹಿಂದುಗಡೆ ಒಂದು ದೊಡ್ಡ ತ್ಯಾಗ ಇದೆ ಎನ್ನುವುದನ್ನು ಮರೆಯದೆ ಭಯದಿಂದಲೂ ಭಕ್ತಿಯಿಂದಲೂ ಇಮೇಜಿನಲ್ಲಿ ಕೈ ಹಾಕೋಣ.